ಘಾನಾದಿಂದ ದೇವರ್ಷಿ ದಾಸ್ ಅಂತ ಬರ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಅವರೆಲ್ಲ ರೀಲ್ಗಳಲ್ಲಿ ತುಂಬಾ ಫೇಮಸ್. ಗಾಡಿ ಪೂಜೆ ಮಾಡೋ ಆಫ್ರಿಕಾ ಅಂತಾನೆ ಫೇಮಸ್. ನೀವೆಲ್ಲ ನೋಡಿದ್ರೆ ನಿಮಗೆ ರೀಲ್ಗಳಲ್ಲಿ ತುಂಬಾ ಆಫ್ರಿಕಾದವನಾಗಿದ್ರು ಕೂಡ ಮಂತ್ರಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನಗೆ 40 ದೇಶಗಳಿಂದ ಶಿಷ್ಯರು ಬರ್ತಾರೆ. ಇವರೆಲ್ಲ ಏನಕ್ಕೆ ಬರ್ತಾರೆ ಅಂತ ಗೊತ್ತಾ ನಿಮಗೆ? ಭಾರತೀಯ ಸಂಸ್ಕಾರವನ್ನು ಕಲಿಬೇಕು ಅಂತ ಬರ್ತಾ ಇದ್ದಾರೆ, ಭಾರತೀಯ ಸಂಸ್ಕೃತಿಯನ್ನು ಕಲಿಬೇಕು ಅಂತ ಬರ್ತಾ ಇದ್ದಾರೆ. ನಮ್ಮವ್ರಿಗೆ ಯಾರಿಗೂ ಬೇಕಾಗಿಲ್ಲ ಇದು. ಆಫ್ರಿಕಾದವನು ನಮಗೆ ಬಂದು ಹೇಳ್ದ, ನಮ್ಮ ದೇಶದಲ್ಲಿ ಒಂದು ನಿಯಮ ಇತ್ತು, ಕಾಡು ಹೆಣ್ಣು ವರ್ಷದಲ್ಲಿ 3 ತಿಂಗಳು ಅವಳು ಬಹಿಷ್ಠೆ ಆಗ್ತಾಳೆ, ಪೀರಿಯಡ್ಸ್ ಆಗುತ್ತೆ ಅವಳಿಗೆ. ಆದ್ರಿಂದ 3 ತಿಂಗಳು ಕಾಡು ಒಳಗಡೆ ಹೋಗಬಾರ್ದು, ಅಮ್ಮನ್ನ ಮುಟ್ಟಬಾರ್ದು ಅಂತ ನಂಬಿಕೆ ಇದೆ. ನದಿ ನೀರು ದೇವತೆ, ಅಲ್ಲಿ ಕಚಡ ಮಾಡಬಾರ್ದು ಅಂತ ನಮಗೆ ಹೇಳ್ಕೊಟ್ಟಿದ್ರು. ಆದರೆ ಯಾವಾಗ ಬ್ರಿಟಿಷರು ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬಂದರು, ಅವರು ಎಲ್ಲರ ಎದುರುಗಡೆ ಕಾಡಿನ ಒಳಗಡೆ 3 ತಿಂಗಳು ಹೋದ್ರೆ ಏನೂ ಆಗೋದಿಲ್ಲ, ಇದು ನಿಮ್ಮ ಮೂಢನಂಬಿಕೆ, ಬನ್ನಿ ನಾವು ತೋರಿಸ್ತೀವಿ ಅಂತ ಅದೇ ತಿಂಗಳಲ್ಲಿ ಮರಗಳನ್ನು ಕಡಿದ್ರು. ನದಿಯ ನೀರು ಏನು ದೇವತೆ ಇಲ್ಲ, ನಾವು ಪುರುಷ ಮೂತ್ರ ವಿಸರ್ಜನೆ ಮಾಡಿದ್ರು ಏನೂ ಆಗೋದಿಲ್ಲ, ಬನ್ನಿ ಅಂತ ತೋರಿಸ್ಕೊಟ್ರು. ಇವತ್ತು ಆಫ್ರಿಕಾ ಏನಾಗಿದೆ ಅಂದರೆ ಕಾಡುಗಳು ಇಲ್ಲದೆ ಇರೋ ಥರ, ಒಂದು ಕಾಲದಲ್ಲಿ ದೊಡ್ಡ ಕಾಡಿನ ಸಾಮ್ರಾಜ್ಯವಾಗಿದ್ದಂತಹ ಆಫ್ರಿಕಾದಲ್ಲಿ ಕಾಡು ಕಡಿಮೆ ಆಗಿದೆ ಮತ್ತು ನದಿಗಳಲ್ಲಿ ನೀರು ಕುಡಿಯೋಕ್ಕಾಗಲ್ಲ. ಅಲ್ಲಿ